ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನವೆಂಬರ್ 28, 2021 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಏನಿದೆ, ರಿವ್ಯೂ ಪ್ಲಾನ್ ಟು ಓಪನ್ ಅಪ್ ಇಂಟರ್ನ್ಯಾಷನಲ್ ಟ್ರಾವೆಲ್ PM. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ಇಶ್ಯೂಸ್ಗೆ ಕನೆಕ್ಟ್ ಮಾಡ್ಕೋಬಹುದು. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತ ನೋಡಿದರೆ, ನಿನ್ನೆ ತಾನೇ ನಾವು ನೋಡಿದ್ವಿ ನ್ಯೂಸಲ್ಲಿ, ಸೌತ್ ಆಫ್ರಿಕಾದಲ್ಲಿ ಹೊಸದೊಂದು COVID-19 ವೇರಿಯಂಟ್ ಪತ್ತೆಯಾಗಿದೆ. ಇದರ ನೇಮು ಒಮಿಕ್ರಾನ್ ಅನ್ನುವಂಥದ್ದು. ಈ ಒಮಿಕ್ರಾನ್ ವೇರಿಯಂಟನ್ನು ವೇರಿಯಂಟ್ ಆಫ್ ಕನ್ಸರ್ನ್ ಅಂತ WHO ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿಯಾದಂತಹ ರಿವ್ಯೂ ಪ್ಲಾನ್ ಇದೆ, ಸೊ ಯಾವ ರೀತಿ ಅಂತ ಪ್ರಿಕಾಷನರಿ ಮೇಜರ್ಸನ್ನು ತೊಗೊಳಕ್ಕೆ ರೆಡಿಯಾಗಿದ್ದಾರೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಪ್ರಧಾನಮಂತ್ರಿ ಮೋದಿಜಿಯವರು ಹೈಲೈಟ್ ಮಾಡಿರುವಂಥ ಪ್ರಕಾರ, ಯಾರೇ ನಮ್ಮ ದೇಶದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಅರೈವ್ ಆದರೆ ಅವರಿಗೆ ಪ್ರಾಪರ್ ಆದಂತಹ ಟೆಸ್ಟಿಂಗನ್ನು ಮಾಡಬೇಕು. ಅದಕ್ಕೆ ಗೈಡ್ಲೈನ್ಸ್ ಯಾವ್ಯಾವಿದೆ ಅದನ್ನೆಲ್ಲ ರೆಡಿ ಮಾಡಬೇಕು. ಸ್ಪೆಸಿಫಿಕ್ ಆಗಿ ಫೋಕಸ್ ಮಾಡುವಂಥ ಕಂಟ್ರಿಗಳು ಯಾವುದಂತಂದರೆ, ಯಾವ ದೇಶಗಳಲ್ಲಿ ಈ ಒಂದು ರಿಸ್ಕು ಬಂದಿದೆ ಆಲ್ರೆಡಿ, ಆ ದೇಶದಿಂದ ನಮ್ಮ ದೇಶಕ್ಕೆ ಯಾರೇ ಬಂದರೂ ಸಹ ಪ್ರಾಪರ್ ಆಗಿರುವಂಥ ಟೆಸ್ಟಿಂಗ್ ಮೆಥಡನ್ನು ಅಥವಾ ಗೈಡ್ಲೈನ್ಸನ್ನು ನಾವು ಅಪ್ಲೈ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ವ್ಯಾಕ್ಸಿನ್ ಸೆಕೆಂಡ್ ಡೋಸ್ ಯಾರ್ಯಾರಿಗಾಗಿಲ್ಲ ಅದನ್ನು ಸಹ ಕವರೇಜ್ ಮಾಡಬೇಕು. ಯಾರು ಟ್ರಾವೆಲಿಂಗ್ ಮಾಡಿರ್ತಾರಲ್ಲ ಬೇರೆ ಕಂಟ್ರಿಯಿಂದ, ಅವರ ಒಂದು ಜೀನೋಮ್ ಸೀಕ್ವೆನ್ಸಿಂಗನ್ನು ಸ್ಯಾಂಪಲ್ ಮಾಡಿ ಟೆಸ್ಟಿಂಗ್ ಮಾಡಬೇಕು ಅನ್ನುವಂಥದ್ದನ್ನು ಸಹ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕುತ್ತೆ. ಇನ್ನು ಈ ಒಂದು ಸಿಚುವೇಷನಲ್ಲಿ ಸ್ಟೇಟ್ ಗೌರ್ಮೆಂಟ್ ಜೊತೆಗೆ ಪ್ರಾಪರ್ ಆಗಿರುವಂಥ ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದ್ದಾರೆ. ಯಾಕೆಂದರೆ ಈ ಒಂದು ಸಿಚುವೇಷನ್ಗೆ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಅಡಿಕ್ವೇಟ್ ಆಗಿರುವಂಥ ಬಫರ್ ಸ್ಟಾಕನ್ನು ನಾವು ಮೇಂಟೈನ್ ಮಾಡಬೇಕು. ಇದನ್ನು ಸ್ಟೇಟ್ ಗೌರ್ಮೆಂಟ್ ಅವರು ಎನ್ಶೋರ್ ಮಾಡಬೇಕು. ಸೊ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಪ್ರಾಪರ್ ವರ್ಕಿಂಗ್ ಆಫ್ ಆಕ್ಸಿಜನ್ ಪ್ಲಾಂಟ್ಸ್ ಇರ್ಬೋದು, ವೆಂಟಿಲೇಟರ್ಸ್, ಇದನ್ನು ಎಲ್ಲನೂ ಸಹ ಸ್ಟೇಟ್ ಗೌರ್ಮೆಂಟ್ ಇವತ್ತು ಎನ್ಶೋರ್ ಮಾಡೋದ್ರ ಮೂಲಕ ಈ ಒಂದು ಪ್ಯಾಂಡಮಿಕ್ಕನ್ನು ಫೈಟ್ ಮಾಡಬಹುದು ಅನ್ನುವಂಥ ರಿವ್ಯೂ ಪ್ಲ್ಯಾನನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ನೋಡಬಹುದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಈ ಒಂದು ವೇರಿಯಂಟ್ನ ನೇಮು ಇಂಪಾರ್ಟೆಂಟು. ಸೊ ವೇರಿಯಂಟ್ ಆಫ್ ಕನ್ಸರ್ನ್ ಸಹ ಇಂಪಾರ್ಟೆಂಟು. ನಿನ್ನೆನೇ ಆಲ್ರೆಡಿ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡಿದ್ದೀವಿ. ಈ ಒಂದು ಆರ್ಟಿಕಲಿಂದ ಬೇಕಾಗಿರುವಂತಹ ಪ್ರಿಕಾಷನರಿ ಮೇಜರ್ಸ್ ಅಥವಾ ರಿವ್ಯೂ ಪ್ಲ್ಯಾನ್ ಯಾವ ರೀತಿಯಾಗಿದೆ ಅಂತ ನಿಮಗೆ ಅಪ್ಡೇಟ್ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಲಾ ಮೇಕರ್ಸ್ ಡು ನಾಟ್ ಅಸೆಸ್ ಇಂಪ್ಯಾಕ್ಟ್ ಆಫ್ ಲಾಸ್. ಈ ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಜುಡಿಷರಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂತೆ ಕನ್ಸಿಡರ್ ಮಾಡಬಹುದು. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತ ನೋಡಿದರೆ, ನ್ಯೂ ಡೆಲ್ಲಿನಲ್ಲಿ ರೀಸೆಂಟಾಗಿ ನಡೆದಿರುವ ಕಾನ್ಸ್ಟಿಟ್ಯೂಷನಲ್ ಡೇ ಸೆಲೆಬ್ರೇಷನಲ್ಲಿ ಕ್ಲೋಸಿಂಗ್ ಸೆರೆಮನಿ ಇತ್ತಲ್ಲ, ಅವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ NV ರಮಣ ಅವರು ಲಾನಿಂದ ಆಗಿರುವಂತಹ ಇಂಪ್ಯಾಕ್ಟನ್ನು ಈ ಒಂದು ಸೆರೆಮನಿನಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಕೆಲವೊಂದು ಸರ್ತಿ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ನಾವು ಯೂಸ್ ಮಾಡಬಹುದು. ಗೌರ್ಮೆಂಟ್ನ ಒಂದು ಪಾಲಿಸಿಯನ್ನು ಅಥವಾ ಲೂಪ್ ಹೋಲ್ಸನ್ನು ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ ಅಂತಂದಾಗ ಕೆಲವೊಂದು ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಹೇಳಿರುವಂಥ ಸ್ಟೇಟ್ಮೆಂಟ್ಸನ್ನು ನಾವು ಯುಟಿಲೈಸ್ ಮಾಡ್ಕೋಬೋದು. ಸೊ ಇವರ ಒಂದು ಸ್ಟೇಟ್ಮೆಂಟ್ ಯಾವ ರೀತಿಯಾಗಿದೆ ಅಂತಂದರೆ, ಇವತ್ತು ಒಂದು ಶಾಸಕಾಂಗ ಯಾವುದೇ ಒಂದು ಕಾನೂನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಥವಾ ಲಾ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಂದರೆ, ಅದರಿಂದ ಸೊಸೈಟಿಗೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಸೆಸ್ಮೆಂಟ್ ಮಾಡ್ತಾ ಇಲ್ಲ. ಯಾವುದೇ ರೀತಿಯಾದಂಥ ಕೇರನ್ನು ಲಾ ಮೇಕರ್ಸ್ ತೋರಿಸ್ತಾ ಇಲ್ಲ. ಹಾಗೂ ಈ ಲೆಜಿಸ್ಲೇಚರ್ ಮಾಡಿರುವಂತಹ ಲಾಗಳು ಸೊಸೈಟಿಗೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಸ್ಟಡೀಸು ಸಹ ಕಂಡಕ್ಟ್ ಮಾಡ್ತಾ ಇಲ್ಲ. ಸಮ್ಟೈಮ್ಸ್ ಇದೊಂದು ಬಿಗ್ಗರ್ ಇಶ್ಯೂ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋಂಥದ್ದು ಮತ್ತು ನ್ಯಾಯಾಂಗದ ವಿಷಯವಾಗಿ ಅಥವಾ ಜುಡಿಷರಿ ಸಿಸ್ಟಮ್ನ ವಿಷಯವಾಗಿ ಎಷ್ಟೋ ಜನರಲ್ಲಿರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ಕನ್ಸೆಪ್ಷನ್ ಅಂತಂದರೆ, ಲಾ ಅನ್ನು ಮಾಡುವವರು ಇವತ್ತು ಜುಡಿಷರಿ ಅಂತ ತಿಳ್ಕೊಂಡಿದ್ದಾರೆ. ಸೊ ಈ ಒಂದು ಮಿಸ್ಕನ್ಸೆಪ್ಷನನ್ನು ಕಡಿಮೆ ಮಾಡಲು ನಮ್ಮ ದೇಶದಲ್ಲಿರುವಂತಹ ಬೇರೆ ಬೇರೆ ಭಾಗಗಳ ಲಿಮಿಟೇಷನ್ಸ್ ಯಾವ ರೀತಿಯಾಗಿದೆ, ಯಾವ ರೀತಿಯಂಥ ಫಂಕ್ಷನಿಂಗ್ ಇದೆ ಅಥವಾ ಯಾವ ರೀತಿ ಲಿಮಿಟೇಷನ್ಸ್ಗಳು ಇದ್ದಾವೆ ಅನ್ನೋದನ್ನು ಪ್ರಾಪರ್ ಆಗಿ ನಾವು ಅವೇರ್ನೆಸ್ಸನ್ನು ತರಬೇಕು ಅನ್ನುವಂಥದ್ದನ್ನು ಸಹ ಇಲ್ಲಿ ನೋಡ್ಬೋದು. ಸೊ ಈ ಒಂದು ಆರ್ಟಿಕಲ್ಗೆ ಕನೆಕ್ಟ್ ಆಗಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ನಮ್ಮ ಸಂವಿಧಾನದ ಯಾವ ಭಾಗದಲ್ಲಿ ಯಾವ ಆರ್ಟಿಕಲ್ ಹೇಳುತ್ತೆ ಜುಡಿಷರಿಯನ್ನು ಎಕ್ಸಿಕ್ಯೂಟಿವಿಂದ ಸಪ್ರೇಷನ್ ಮಾಡಬೇಕು ಅನ್ನುವಂಥದ್ದನ್ನು? ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಲೆಪ್ರೋಸಿ ಫ್ರೀ ಒಡಿಶಾ ನೌ ಸೀಸ್ ಅ ವರಿಯಿಂಗ್ ರೈಸ್ ಇನ್ ದ ಕೇಸಸ್. ಈ ಆರ್ಟಿಕಲನ್ನು GS ಪೇಪರ್ 2 ನಡಿನಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂಥ ಇಶ್ಯೂ ಅಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡಿದಾಗ,
2006 ಹಾಗೂ 7ನಲ್ಲಿ ಒಡಿಶಾನಲ್ಲಿ ಲೆಪ್ರೋಸಿ ಫ್ರೀ ಅನ್ನೋದನ್ನು ಡಿಕ್ಲೇರ್ ಮಾಡಿದರು. ಯಾಕೆಂದರೆ ಅಲ್ಲಿ ಕೇವಲ 10,000 ಬಿಲೋ ಇರುವಂಥ ಲೆಪ್ರೋಸಿ ಕೇಸಸ್ಗಳನ್ನು ನೋಡ್ತಿದ್ರು. ಆಲ್ಮೋಸ್ಟ್ 1% ಕಡಿಮೆ ಇರೋದ ರೇಟನ್ನು ನೋಡ್ತಾ ಇದ್ರು. ಸೊ ಈ ಒಂದು ಸಿಚುವೇಶನಲ್ಲಿ ಒಡಿಶಾ ಸ್ಟೇಟ್ ಗೌರ್ಮೆಂಟ್ನವರು ಅಲ್ಲಿರುವಂಥ ಲೆಪ್ರೋಸಿ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರನ್ನು ಡಿಸ್ಮ್ಯಾಂಟಲ್ ಮಾಡೋದಾಗಲಿ ಅಥವಾ ಸ್ಕಿಲ್ಡ್ ಮ್ಯಾನ್ ಪವರನ್ನು ರೆಡ್ಯೂಸ್ ಮಾಡೋದಾಗಲಿ ಮಾಡಿದ್ರು. ಆದರೆ ಇವಾಗ ಕೇಸ್ಗಳು ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಎಮರ್ಜೆನ್ಸ್ ಆಗ್ತಾ ಇದೆ ಅಂತ ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ನಾವು ಮೊದಲು ನ್ಯಾಷನಲ್ ಲೆಪ್ರೋಸಿ ಎರಾಡಿಕೇಷನ್ ಪ್ರೋಗ್ರಾಮನ್ನು 1981ನಲ್ಲಿ ಒಡಿಶಾ ಗೌರ್ಮೆಂಟಲ್ಲಿ ಅಥವಾ ಒಡಿಶಾ ಫಸ್ಟ್ ಇಂಪ್ಲಿಮೆಂಟನ್ನು ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅವರು ಲೆಪ್ರೋಸಿಯನ್ನು ಟ್ಯಾಕಲ್ ಮಾಡಿದ್ರು ಮತ್ತೆ ಎಮರ್ಜೆನ್ಸ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು, ಗೌರ್ಮೆಂಟ್ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತಗೋಬೇಕು, ಸೊ ಹೆಲ್ತ್ ವರ್ಕರನ್ನು ಬ್ಲಾಕ್ ಲೆವೆಲಲ್ಲಿ ನಾವು ಯಾವ ರೀತಿಯಾಗಿ ಟ್ರೈನ್ ಮಾಡಬೇಕು, ಯಾವುದೇ ಒಂದು ನೋಡಲ್ ವರ್ಕರ್ಸು ಸಹ ಈ ಒಂದು ಟ್ರೈನಿಂಗನ್ನು ಕೊಡೋದ್ರ ಮೂಲಕ ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ಬೋದು, ಗೌರ್ಮೆಂಟ್ನ ಒಂದು ಸ್ಟೆಪ್ಸ್ ಏನಿದೆ, ಆಶಾ ವರ್ಕರ್ ಅವರ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ಹೈಲೈಟ್ಸ್ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ಗೆ ಕನೆಕ್ಟ್ ಆಗುವಂತೆ ಲ್ಯಾಪ್ರೋಸಿಗೆ ಸಂಬಂಧಪಟ್ಟಂಥ ಬೇಸಿಕ್ ಇನ್ಫಾರ್ಮೇಷನನ್ನು ನಾವು ಒಂದು ಸರ್ತಿ ರೀಕಾಲ್ ಮಾಡ್ಕೋಬೇಕಾಗುತ್ತೆ. ಲ್ಯಾಪ್ರೋಸಿಯನ್ನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕರೀತಾರೆ. ಇದರ ಇನ್ನೊಂದು ಹೆಸರು ಅಂತಂದರೆ ಹನ್ಸೆನ್ಸ್ ಡಿಸೀಸ್. ಹನ್ಸೆನ್ಸ್ ಡಿಸೀಸ್ ಅಂದರೂ ಒಂದೇ, ಲ್ಯಾಪ್ರೋಸಿ ಅಂತಂದ್ರೂ ಒಂದೇ. ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಾಸ್ ಮಾಡುವಂಥ ಏಜೆಂಟು ಯಾವುದಿದೆ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಕಾಸಿಂಗ್ ಏಜೆಂಟ್ ಅಥವಾ ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಲೆಪ್ರೋಸಿ ಕಾಸ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನ ಒಂದು ಓಲ್ಡೆಸ್ಟ್ ಡಿಸೀಸ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಇದು ಆಲ್ಮೋಸ್ಟ್ 600 BC-ನಲ್ಲೂ ಸಹ ಪ್ರೆಸೆಂಟ್ ಇರುವಂಥ ಎವಿಡೆನ್ಸನ್ನು ನಾವು ನೋಡ್ತೇವೆ. ಸೊ ಈ ಒಂದು ಡೇಟಾಗೆ ಸಪೋರ್ಟ್ ಮಾಡುವಂತೆ ನಮ್ಮ ಓಲ್ಡೆಸ್ಟ್ ಸಿವಿಲೈಸೇಷನ್ ಆಗಿರುವಂಥ ಚೈನಾದಲ್ಲಿ, ಈಜಿಪ್ಟಲ್ಲಿ ಹಾಗೂ ಇಂಡಿಯಾದಲ್ಲೂ ಸಹ 1000 years ಎಗೋನು ಸಹ ಈ ಒಂದು ಜೆನೆಟಿಕ್ ಎವಿಡೆನ್ಸ್ ಅಥವಾ ಲ್ಯಾಪ್ರೋಸಿಗೆ ಸಪೋರ್ಟ್ ಮಾಡುವಂಥ ಎವಿಡೆನ್ಸನ್ನು ನಾವು ನೋಡ್ಬೋದಾಗಿದೆ. ಸೊ ಈ ಒಂದು ಲ್ಯಾಪ್ರೋಸಿ ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಅಥವಾ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಇನ್ಫೆಕ್ಷನ್ ಆದಮೇಲೆ ಡೈರೆಕ್ಟಾಗಿ ಇದು ಸ್ಕಿನ್ನಿಗೆ ಅಟ್ಯಾಕ್ ಆಗುತ್ತೆ ಅಥವಾ ಪೆರಿಫೆರಲ್ ನರ್ವಸ್ ಸಿಸ್ಟಮ್ಗೆ, ಜೊತೆಗೆ ಅಪ್ಪರ್ ರೆಸ್ಪಿರೇಟರಿ ಟ್ಯಾಕ್ಟ್ ಅಂತಲೂ ಹೇಳ್ಬೋದು ಅಥವಾ ನೋಸ್ಗೆ ಇದು ಡೈರೆಕ್ಟಾಗಿ ಅಟ್ಯಾಕ್ ಆಗುತ್ತೆ. ಟ್ರಾನ್ಸ್ಮಿಷನ್ ಮೋಡ್ ಅಂತಂದರೆ ಇದೊಂದು ಕಮ್ಯುನಿಕೇಬಲ್ ಡಿಸೀಸ್ ಆಗಿದೆ. ಕಮ್ಯುನಿಕೇಬಲ್ ಅಂತಂದರೆ ಒಬ್ಬ ಇನ್ಫೆಕ್ಟೆಡ್ ವ್ಯಕ್ತಿಯಿಂದ ಇನ್ನೊಬ್ಬ ಇನ್ಫೆಕ್ಟೆಡ್ ವ್ಯಕ್ತಿಗೆ ಟ್ರಾನ್ಸ್ಮಿಷನ್ ಆಗುತ್ತೆ. ಟ್ರಾನ್ಸ್ಮಿಷನ್ ಆದಮೇಲೆ ಅದು 3 to 5 years ಸಹ ಯಾವುದೇ ರೀತಿಯಾದಂಥ ಸಿಂಪ್ಟಮ್ಸನ್ನು ತೋರಿಸಲ್ಲ. ಟೋಟಲ್ ಆಗಿ ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನ ಇನ್ಕ್ಯುಬೇಷನ್ ಪೀರಿಯಡ್ 3 to 5 years ಇದೆ. ಇದರಿಂದಾಗಿ ಈ ಒಂದು ಇನ್ಫೆಕ್ಷನನ್ನು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿರುವಂಥ ಸಿಚುವೇಶನ್. ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ವ್ಯಾಕ್ಸಿನನ್ನು ನೋಡಲ್ಲ. ಆದರೆ ಈ ಒಂದು ಇನ್ಫೆಕ್ಷನನ್ನು ಕ್ಯೂರೇಬಲ್ ಅಂತ ಹೇಳಲಾಗುತ್ತೆ. ಯಾಕೆಂದರೆ ಮಲ್ಟಿ ಡ್ರಗ್ ಥೆರಪಿ ನಡಿನಲ್ಲಿ ಹಲವಾರು ಡ್ರಗ್ಗಳ ಒಂದು ಕಾಂಬಿನೇಷನ್ ಮುಖಾಂತರ ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನನ್ನು ನಾವು ಕ್ಯೂರ್ ಮಾಡ್ಬೋದಾಗಿದೆ. ಹಾಗೂ ಸರ್ಕಾರ ಯಾವ ರೀತಿಯಾದಂಥ ಸ್ಟೆಪ್ಸ್ಗಳನ್ನು ತೊಗೊಂಡಿದೆ ಲ್ಯಾಪ್ರೋಸಿ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅಂದರೆ, 1955ನಲ್ಲಿ ನ್ಯಾಷನಲ್ ಲೆಪ್ರೋಸಿ ಕಂಟ್ರೋಲ್ ಪ್ರೋಗ್ರಾಮನ್ನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನು 1970ನಲ್ಲೇ ನಾವು ಡೆಫಿನೆಟ್ ಆಗಿರುವಂಥ ಕ್ಯೂರನ್ನು ಮಾಡ್ಬೋದು ಅನ್ನುವಂಥ ಐಡೆಂಟಿಫಿಕೇಷನನ್ನು ಮಾಡಿದ್ರು. ಈ MTD ಅನ್ನುವಂಥ ಮಲ್ಟಿ ಡ್ರಗ್ ಥೆರಪಿನ ಒಂದು ಫಾರ್ಮನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು 1970ನಲ್ಲಿ. ನೆಕ್ಸ್ಟ್ ಲೆವೆಲ್ ಅಪ್ರೋಚಲ್ಲಿ 1993ನಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಎಲಿಮಿನೇಷನ್ ಮಾಡಬೇಕು, ಲ್ಯಾಪ್ರೋಸಿ ಎಲಿಮಿನೇಷನ್ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಸಪೋರ್ಟನ್ನು ವರ್ಲ್ಡ್ ಬ್ಯಾಂಕ್ ನೀಡುತ್ತೆ. ಸೊ ಹಾಗೂ 2001ರಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಲೆಪ್ರೋಸಿ ಇರಾಡಿಕೇಷನ್ ಆಗಿದೆ ಅಂತ ಅನೌನ್ಸ್ ಮಾಡ್ತಾರೆ. ಆವಾಗ 14 ಕಂಟ್ರೀಸ್ಗಳೇನಿದಾವಲ್ಲ ಅವರು ಆ ಒಂದು ಟಾರ್ಗೆಟನ್ನು ಮಿಸ್ ಮಾಡ್ತಾರೆ. ಅದರಲ್ಲೂ ಇಂಡಿಯಾನೂ ಸಹ ಒಂದು. ಸೊ ಆ ಒಂದು ಲಿಸ್ಟಲ್ಲಿ ಇಂಡಿಯಾನೂ ಸಹ ಇರುತ್ತೆ. ಈ ಒಂದು ಅನೌನ್ಸ್ಮೆಂಟ್ ಆದಮೇಲೆ ಮತ್ತೆ ನ್ಯಾಷನಲ್ ಲೆವೆಲ್ ಲೆಪ್ರೋಸಿ ಇರಾಡಿಕೇಷನ್ ಪ್ರೋಗ್ರಾಮನ್ನು ಮತ್ತಷ್ಟು ಸ್ಟ್ರಾಂಗ್ ಆಗಿ ಮಾಡಿ, ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಸ್ಟ್ರಾಂಗ್ ಮಾಡಿ 2005 ಡಿಸೆಂಬರ್ ಒಳಗಡೆ ನಾವು ನಮ್ಮ ಒಂದು ಟಾರ್ಗೆಟನ್ನು ರೀಚ್ ಮಾಡ್ತೀವಿ. ಯಾವಾಗಲೂ ಈ ಒಂದು ಲೆಪ್ರಸಿ ರೇಟನ್ನು ಕನ್ಸಿಡರ್ ಮಾಡುವಾಗ 10,000 ಪಾಪ್ಯುಲೇಷನ್ಗೆ 1% ಇತ್ತಂತಂದರೆ ಇದನ್ನು ನಾವು ಇರಾಡಿಕೇಟ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತಾರೆ. ಈ ರೀತಿಯಾದಂಥ ಟಾರ್ಗೆಟನ್ನು ನಾವು 2005ರಲ್ಲಿ ಅಚೀವ್ ಮಾಡಿದ್ದೀವಿ. ಸೊ ಈ ಒಂದು ಆರ್ಟಿಕಲಲ್ಲಿರುವಂತಹ ಕನ್ಸರ್ನ್ನ ಪ್ರಕಾರ ಒಡಿಶಾದಲ್ಲಿ ಮತ್ತೆ ಲೆಪ್ರಸಿ ರೇಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಸೊ ಲೆಪ್ರೋಸಿಗೆ ಸಂಬಂಧಪಟ್ಟಂಥ ಯಾವ ಬ್ಯಾಕ್ಟೀರಿಯಾ ಅದನ್ನು ಕಾಸ್ ಮಾಡುತ್ತೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ 27th ನ್ಯೂಸ್ ಪೇಪರಲ್ಲಿ ಇರುವಂಥ ಎಡಿಟೋರಿಯಲ್ ಸೆಕ್ಷನಲ್ಲಿ ನಿನ್ನೆ ಮಿಸ್ ಮಾಡಿರುವಂಥ 2 ಆರ್ಟಿಕಲನ್ನು ಇವತ್ತು ನಾವು ಕವರ್ ಮಾಡೋಣ. ಸೊ ಏನಿದೆ ಆರ್ಟಿಕಲ್ನ ಟೈಟಲ್ ಅಂತ ನೋಡಿದರೆ, ಇಂಡಿಯನ್ ಅಗ್ರಿಕಲ್ಚರ್ ನೀಡ್ಸ್ ಅ ವರ್ಗೀಸ್ ಕುರಿಯನ್.
ಸೊ ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನಾವು GS ಪೇಪರ್ 3 ನಡಿನಲ್ಲಿ ಇಂಡಿಯನ್ ಎಕಾನಮಿ ಅಗ್ರಿಕಲ್ಚರ್ ಇಶ್ಯೂಸ್ನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡಿದಾಗ ಸೆಂಟ್ರಲ್ ಗೌರ್ಮೆಂಟು ಮತ್ತು ಫಾರ್ಮಿಂಗ್ ಕಮ್ಯುನಿಟಿನಲ್ಲಿ ನಡೀತಿರುವಂಥ ಫಾರ್ಮ್ ಲಾಸ್ ರಿಲೇಟೆಡ್ ಇರುವಂತಹ ಇಶ್ಯೂವನ್ನು ರಿಸಾಲ್ವ್ ಮಾಡೋದಕ್ಕೋಸ್ಕರ ಹಲವು ಎಕ್ಸ್ಪರ್ಟ್ಸ್ಗಳ ಸಜೆಷನ್ನ ಪ್ರಕಾರ ಲೆಜೆಂಡರಿ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಆಗಿರುವಂತಹ ವರ್ಗೀಸ್ ಕುರಿಯನ್ ಅವರ ಒಂದು ಐಡಿಯಾಯಿಂದಾಗಿ ಅಮೂಲ್ನ ಯಾವ ರೀತಿಯಾಗಿ ಸಕ್ಸಸ್ ಆಗಿದೆ, ಮಿಲ್ಕ್ ರೆವಲ್ಯೂಷನ್ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿದೆ, ಆ ಒಂದು ಮೈಂಡ್ ಸೆಟ್ ಇರಬಹುದು ಅಥವಾ ಆ ಒಂದು ಗೈಡ್ಲೈನ್ಸ್ಗಳನ್ನು ನಾವು ಅಗ್ರಿಕಲ್ಚರಲ್ಲಿ ಫಾಲೋ ಮಾಡೋದ್ರ ಮೂಲಕ ಕೋಆಪ್ರೇಟಿವ್ನ ರೋಲನ್ನು ನಾವು ಮತ್ತೆ ಪ್ರಾಪರಾಗಿ ತರೋದ್ರ ಮೂಲಕ ಸದ್ಯಕ್ಕಿರುವಂಥ ಇಶ್ಯೂವನ್ನು ನಾವು ರಿಸಾಲ್ವ್ ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲಲ್ಲಿ ನಮಗೆ ಕೋಆಪ್ರೇಟಿವ್ ಮಾಡೆಲನ್ನು ಅಡಾಪ್ಟ್ ಮಾಡ್ಕೊಳೋದ್ರಿಂದ ಯಾವ ರೀತಿಯಾದಂತಹ ಸಕ್ಸಸ್ಸನ್ನು ನಾವು ಮೊದಲು ನೋಡಿದ್ದೀವಿ, ಜೊತೆಗೆ ಕೋಆಪ್ರೇಟಿವನ್ನು ಅಡಾಪ್ಟ್ ಮಾಡೋದಕ್ಕೋಸ್ಕರ ಯಾವ ರೀತಿಯಾದಂಥ ಚಾಲೆಂಜಸ್ಸನ್ನು ನಮ್ಮ ದೇಶದಲ್ಲಿ ಫೇಸ್ ಮಾಡಬೇಕು ಅನ್ನೋದನ್ನು 2 ಪಾಯಿಂಟ್ಸ್ಗಳ ಅಥವಾ 2 ಡೈಮೆನ್ಷನ್ ಅಡಿನಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಅಗ್ರಿಕಲ್ಚರ್ ಟಾಪಿಕ್ಕು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಹಾಗೂ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಈ ಒಂದು ಆರ್ಟಿಕಲಿಂದ ನಮಗೆ ವೈಟ್ ರೆವಲ್ಯೂಷನ್ ಅಂದರೆ ಏನು, ಯಾರಿಗೆ ರಿಲೇಟೆಡ್ ಇದೆ ಅಂತ ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಕೇಳ್ತಾರೆ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಕೆಲವೊಂದು ಟಾಪಿಕ್ಕು ತುಂಬ ಇಂಪಾರ್ಟೆಂಟು, ನಾವು ಅದಕ್ಕೆ ರೆಡಿನೇ ಇರಬೇಕು. ಯಾವ ರೀತಿ ಅಂತಂದರೆ ಇವಾಗ ಸಬ್ಸಿಡೀಸ್ ವಿಷಯ ಇರ್ಬೋದು, ಫಾರ್ಮರ್ಸ್ಗೆ ಸಬ್ಸಿಡೀಸ್ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ನ್ಯಾಷನಲ್ ಲೆವೆಲಲ್ಲಿ ಅಥವಾ ಸ್ಟೇಟ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಪ್ರೋಗ್ರಾಮ್ಸ್ಗಳಿದ್ದಾವೆ ಅನ್ನೋದನ್ನು ಮೆನ್ಷನ್ ಮಾಡ್ಬೋದು. ಹಾಗೂ MSP ಇಶ್ಯೂಸ್ ಇರ್ಬೋದು, ಫುಡ್ ಸೆಕ್ಯೂರಿಟಿ ವಿಷಯವಾಗಿ ನಿಮಗೆ ಗೊತ್ತಿರಬೇಕು. ಇನ್ನು DBT ಇರ್ಬೋದು ಅಥವಾ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಈ ರೀತಿಯಾಗಿ ಡೈರೆಕ್ಟಾಗಿ ಕೋರ್ ಟಾಪಿಕ್ಸ್ ಇದಾವಲ್ಲ, ಅದನ್ನು ನೀವು ಮಿಸ್ ಮಾಡುವಂತಿಲ್ಲ. ಯಾವಾಗ ನ್ಯೂಸಲ್ಲಿ ಈ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಬರುತ್ತಲ್ಲ, ನಿಮ್ಮ ಒಂದು ನೋಟ್ಸಲ್ಲಿ ಕೆಲವೊಂದು ಡೈಮೆನ್ಷನ್ಸನ್ನು ಆ್ಯಡ್ ಮಾಡ್ತಾ ಹೋಗಿ. ಇದರಿಂದ ನಿಮ್ಮ ಒಂದು ಆನ್ಸರು ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ವಿಭಿನ್ನವಾಗಿರುತ್ತೆ. ಸೊ ಮಿಲ್ಕ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ ರೈತರ ಒಂದು ಡೆವಲಪ್ಮೆಂಟಲ್ ಜರ್ನಿನಲ್ಲಿ ವರ್ಗೀಸ್ ಕುರಿಯವರ ಪ್ರೊಫೆಷ್ನಲ್ ಇಂಟಿಗ್ರಿಟಿ ಇರಬಹುದು, ಅವರ ಒಂದು ವಿಷನ್ ಇರಬಹುದು, ಯಾವ ರೀತಿಯಾಗಿ ಕಾಂಟ್ರಿಬ್ಯೂಷನನ್ನು ಮಾಡಿದೆ. ಅವರು ಮೊದಲು ಡಿಸೈನ್ ಮಾಡಿರುವಂತಹ ಒಂದು ಅಮೂಲ್ ಕೋಆಪ್ರೇಟಿವನ್ನು, ಸೊ ಈ ಒಂದು ಕೋಆಪ್ರೇಟಿವ್ ಫೌಂಡೇಶನ್ ಕಂಟಿನ್ಯೂ ಆಗಿ ನೆಕ್ಸ್ಟ್ ಏನು ಮಾಡುತ್ತೆ ಅಂತಂದರೆ ಗ್ಲೋಬಲ್ ಬ್ರ್ಯಾಂಡ್ ಆಗಿ ಬೆಳೆಯುತ್ತೆ. ನಂತರ ವೈಟ್ ರೆವಲ್ಯೂಷನ್ಗೆ ಹಾದಿ ಮಾಡಿಕೊಡುತ್ತೆ. ಈ ಒಂದು ವೈಟ್ ರೆವಲ್ಯೂಷನಿಂದ ನಮ್ಮ ದೇಶ ಇವತ್ತು ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸಿಂಗ್ ನೇಷನ್ ಅಂತ ಇಡೀ ಜಗತ್ತಿನಲ್ಲೇ ಹೆಸರುವಾಸಿಯಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕೋಆಪ್ರೇಟಿವ್ ಮಾಡೆಲನ್ನು ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ ಯುಟಿಲೈಸ್ ಮಾಡುವಂಥದ್ದು. ಹಾಗೂ ಈ ಒಂದು ಕೋಆಪ್ರೇಟಿವ್ ಮಾಡೆಲನ್ನು ಗಾಂಧಿಯನ್ನವರ ಥಿಂಕಿಂಗ್ ಆಧಾರದ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಗಾಂಧಿಯವರ ಒಂದು ಪಾವರ್ಟಿ ಎಲಿವೇಷನ್ ಆಗಿರ್ಬೋದು ಅಥವಾ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ಯಾವ ರೀತಿಯಾದಂಥ ಮೈಂಡ್ ಸೆಟ್ ಇತ್ತಲ್ಲ, ಕೋಆಪ್ರೇಟಿವನ್ನು ಸಹ ಡೆವಲಪ್ಮೆಂಟ್ ಮಾಡುವಂತಹ ಐಡಿಯಾಸ್ಗಳನ್ನು ಸಹ ಇವರು ಬಾರೋ ಮಾಡ್ಕೊಂಡಿದ್ದಾರೆ. ಮತ್ತು ಜಗತ್ತಲ್ಲಿ ಯಾವ ರೀತಿಯಾದಂಥ ಪ್ರಾಕ್ಟೀಸ್ ನಡೀತಾ ಇದೆ, ಯಾವ ರೀತಿಯಾದಂಥ ಐಡಿಯಾಸ್ಗಳಿದಾವೆ ಅಂತ ಪ್ರಾಪರಾಗಿ ಅಬ್ಸರ್ವ್ ಮಾಡಿಬಿಟ್ಟು ನಮ್ಮ ದೇಶದಲ್ಲಿ ಈ ಒಂದು ಕೋಆಪ್ರೇಟಿವ್ ಮಾಡೆಲ್ ಸೆಟಪ್ಪನ್ನು ಕುರಿಯನ್ ಅವರು ಮಾಡಿದರು. ಅಷ್ಟೇ ಅಲ್ಲದೆ ಈ ಒಂದು ಏರಿಯಾದಿಂದಾಗಿ ಇನೋವೇಷನ್ಸ್ ಇರಬಹುದು ಅಥವಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಟೆಕ್ನಾಲಜಿಯನ್ನು ಪ್ರೈವೇಟ್ ಸೆಕ್ಟರಲ್ಲಿ ಎಕ್ಸೆಲ್ ಮಾಡೋದ್ರ ಮೂಲಕ ಇದೊಂದು ಬೆಂಚ್ ಮಾರ್ಕ್ ಬಿಸ್ನೆಸ್ ಆಗಿ ಇವತ್ತು ಕನ್ವರ್ಟ್ ಆಗಿದೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಈ ಒಂದು ಕೋಆಪ್ರೇಟಿವ್ ಇನೋವೇಷನ್ ಏನಿದೆಯಲ್ಲ, ಇದರಿಂದ ಯುಟಿಲೈಸ್ ಆಗಿರುವಂಥ ಅಥವಾ ಇವಾಲ್ವ್ ಆಗಿರುವಂಥ ಒಂದು ಟೆಕ್ನಾಲಜಿಯನ್ನು ನಾವು ನೋಡಿದಾಗ ಇಡೀ ಮಲ್ಟಿನ್ಯಾಷನಲ್ ಕೋಆಪ್ರೇಟಿವ್ ಸಹ ಒಂದು ಬಿಗ್ಗೆಸ್ಟ್ ಚಾಲೆಂಜಸನ್ನು ಫೇಸ್ ಮಾಡಿದೆ. ಸೊ ಇದು ಒಂದು ಬಿಗ್ಗೆಸ್ಟ್ ಪವರ್ ಆಗಿ ಇವತ್ತು ಕಾಂಪಿಟೇಟಿವ್ನೆಸ್ಸನ್ನು ಕೊಟ್ಟಿದೆ ವರ್ಲ್ಡ್ ಲೆವೆಲಲ್ಲಿ. ಅಷ್ಟೇ ಅಲ್ಲದೆ ಸಕ್ಸಸ್ಸನ್ನು ಕಾಣೋದ್ರ ಮೂಲಕ ನಾವು ಇವತ್ತು ವರ್ಲ್ಡ್ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಆಗಿದ್ದೀವಿ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ಕೋಆಪ್ರೇಟಿವ್ಗೆ ಸಂಬಂಧಪಟ್ಟಂಥ ಚಾಲೆಂಜಸನ್ನು 3 ಪಾಯಿಂಟ್ಸಲ್ಲಿ ಕವರ್ ಮಾಡೋದಾದರೆ, ಅಮೂಲ್ನಿಂದ ಆಗಿರುವಂಥ ಸಕ್ಸಸ್ಸನ್ನು ಅಥವಾ ಕೋಆಪ್ರೇಟಿವ್ ಮಾಡ್ಯೂಲ್ ಸಕ್ಸಸ್ಸನ್ನು ನಾವು ಬೇರೆ ಅಗ್ರಿಕಲ್ಚರ್ ಕಮೋಡಿಟೀಸ್ಗೆ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗಿಲ್ಲ ಅನ್ನೋವಂಥದ್ದು. ಸೊ ಬೇರೆ ಒಂದು ಅಗ್ರಿಕಲ್ಚರಲ್ಲೂ ಸಹ ಈ ಒಂದು ಮೂಮೆಂಟನ್ನು ನಾವು ಇವತ್ತು ಯೂಸ್ ಮಾಡ್ಕೊಂಡಿಲ್ಲ. ಜೊತೆಗೆ ಡಿಜಿಟಲ್ ರೆವಲ್ಯೂಷನ್ ಇವತ್ತು ಇನ್ಕ್ರೀಸ್ ಆಗಿರೋದ್ರಿಂದ ಅಥವಾ ಡಿಜಿಟಲ್ ರೆವಲ್ಯೂಷನ್ನಿಂದಾಗಿ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಇರುವಂತಹ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಬಂದಿದೆ. ಸೊ ಈ ಒಂದು ಡಿಜಿಟಲ್ ರೆವಲ್ಯೂಷನ್ ಇವತ್ತು ಅಗ್ರಿಕಲ್ಚರ್ ಸೆಕ್ಟರನ್ನು ಬೈಪಾಸ್ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಯಾವ ರೀತಿಯಾಗಿ ಡಿಕ್ಲೈನ್ ಆಗ್ತಾ ಇದೆ ಅಂತಂದರೆ, ನಮ್ಮ ದೇಶದಲ್ಲಿ ಕೋಆಪ್ರೇಟಿವ್ಗೆ ಸಂಬಂಧಪಟ್ಟಂಥ ಪ್ರೊಫೆಷ್ನಲ್ಸ್ಗಳ ಕೊರತೆ ಇದೆ ಮತ್ತು ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ ಅಡಿಕ್ವೇಟ್ ಫೈನಾನ್ಸ್ ಇಲ್ಲ ಮತ್ತು ಟೆಕ್ನಾಲಜಿ ಅಡಾಪ್ಷನ್ಸ್ ಏನಿದೆಯಲ್ಲ ತುಂಬ ಪುವರ್ ಕ್ವಾಲಿಟಿ ಇರೋದ್ರಿಂದ ನಾವು ಎಲ್ಲ ಅಗ್ರಿಕಲ್ಚರ್ ಕಮೋಡಿಟೀಸ್ಗೆ ಅಥವಾ ಇಂಪಾರ್ಟೆಂಟ್ ಇರುವಂಥ ಕಮೋಡಿಟೀಸ್ಗಳಿಗೆ ಇವತ್ತು ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ನೋಡ್ಬೋದು. ಇದನ್ನು ಚಾಲೆಂಜಸಲ್ಲಿ ನಾವು ಕವರ್ ಮಾಡ್ಬೋದು.
ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಲ್ಲಿರುವಂತಹ ಕೋರ್ ಐಡಿಯಾ ಅಂತಂದರೆ ಈ ಒಂದು ಕೋಆಪರೇಟಿವ್ ಮಾಡೆಲನ್ನು ನಾವು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಮತ್ತೆ ಯುಟಿಲೈಸ್ ಮಾಡೋದ್ರ ಮೂಲಕ ನಾವು ಸಕ್ಸಸ್ಸನ್ನು ಕಾಣಬಹುದು ಅನ್ನುವಂಥದ್ದು. ಯಾಕೆಂದರೆ ನಾವು ಪಾಸ್ಟ್ ಎಕ್ಸ್ಪೀರಿಯನ್ಸ್ ನೋಡೋದ್ರ ಪ್ರಕಾರ ನಾವು ಸಕ್ಸಸ್ಸನ್ನು ಕಂಡಿದ್ದೀವಿ. ಇದನ್ನು ನಾವು ಪ್ರಾಪರ್ ಆಗಿ ಪಾಲಿಸಿಗಳ ಮುಖಾಂತರ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಇದರಿಂದ ಸದ್ಯಕ್ಕಿರುವಂತಹ ಇಶ್ಯೂಸ್ಗಳನ್ನು ನಾವು ಈಸಿಯಾಗಿ ರಿಸಾಲ್ವ್ ಮಾಡಬಹುದು ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ಈ ಒಂದು ಟಾಪಿಕ್ ಕನೆಕ್ಟ್ ಆಗುವಂತೆ ನಿಮಗೊಂದು ಕ್ವಶನ್ ಅಂತಂದರೆ, ಕೋಆಪರೇಟಿವ್ ಸೊಸೈಟೀಸನ್ನು ನಮ್ಮ ಸಂವಿಧಾನದಲ್ಲಿ ಯಾವಾಗ ಆ್ಯಡ್ ಮಾಡಲಾಗಿತ್ತು, ಅಂದರೆ ಯಾವ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮುಖಾಂತರ ಆ್ಯಡ್ ಮಾಡಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ ಕ್ಲೋಸ್ ರೀಡಿಂಗ್ ಆಫ್ NFHS 5 ದ ಹೆಲ್ತ್ ಆಫ್ ಇಂಡಿಯಾ. ಈ ಆರ್ಟಿಕಲನ್ನು ಸಿಲೆಬಸ್ ಸೆಕ್ಷನಲ್ಲಿ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಕ್ಷನಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ನ ವಿಷಯವಾಗಿ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ಬ್ರಾಡರ್ ಆಸ್ಪೆಕ್ಟಲ್ಲಿ ನಾವು ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಈ ಒಂದು ಸರ್ವೇನ ವಿಷಯವಾಗಿ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ಕಳೆದ ದಿನಗಳ ಅನಾಲಿಸಿಸಲ್ಲಿ ನೀವು ಆಗಲೇ ನೋಡಿದ್ದೀರಾ. ಎಡಿಷ್ನಲ್ ಆಗಿ ಈ ಒಂದು ಆರ್ಟಿಕಲಲ್ಲಿರುವಂಥ ಕೀ ಹೈಲೈಟ್ಸ್ಗಳನ್ನು ನಮ್ಮ ಒರಿಜಿನಲ್ ನೋಟ್ಸ್ಗೆ ಇವತ್ತು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಮೊದಲು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಬಗ್ಗೆ ನೋಡೋದಾದರೆ, ಈ ಒಂದು ಸರ್ವೆಯನ್ನು ನಮ್ಮ ದೇಶದಲ್ಲಿ ಕಂಪ್ಲೀಟಾಗಿ ಹೌಸ್ ಹೋಲ್ಡ್ಗಳ ಒಂದು ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊಳೋದ್ರ ಮೂಲಕ ನಾವು ಪ್ಯಾರಾಮೀಟರ್ಸ್ಗಳನ್ನು ಸ್ಟಡಿ ಮಾಡಿದ್ದೀವಿ. ಯಾವ್ಯಾವ ಪ್ಯಾರಾಮೀಟರ್ಸ್ಗಳನ್ನು ಯುಟಿಲೈಸ್ ಮಾಡಿಕೊಂಡು ಇವರು ಡೇಟಾವನ್ನು ಕಲೆಕ್ಟ್ ಮಾಡ್ಕೊತಾರೆ ಅನ್ನುವಂಥದ್ದನ್ನು. ಸೊ ಈ ಒಂದು ಮಲ್ಟಿ ರೌಂಡ್ ಸರ್ವೆಯನ್ನು ನಮ್ಮ ದೇಶದಲ್ಲಿ ಹೌಸ್ ಹೋಲ್ಡ್ನ ಆಧಾರದ ಮೇಲೆ ಕಲೆಕ್ಟ್ ಮಾಡ್ಕೊಳ್ಳಾಗುತ್ತೆ. ಹಾಗೂ ಈ ಮೊದಲು ನಾವು ಸರ್ವೆಗಳನ್ನು ನಾವು ನೋಡಿದಾಗ 1992 ಅಲ್ಲಿ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಲಾಗಿತ್ತು. 1998 ಸೆಕೆಂಡ್ ಸರ್ವೆ ನೋಡ್ತೇವೆ. ಥರ್ಡ್ ಒನ್ನು 2005 ಮತ್ತು 6ನಲ್ಲಿ, ಹಾಗೂ 2015-16ನಲ್ಲಿ ನಾವು ಫೋರ್ತ್ ಸರ್ವೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4ಅನ್ನು ನಾವು ನೋಡ್ತಾ ಇದ್ದೀವಿ. ಇವಾಗ ಕಂಡಕ್ಟ್ ಮಾಡಿರುವಂಥ ಒಂದು ಸರ್ವೆ 2019 ಮತ್ತು 20ಯಲ್ಲಿರುವಂಥ ಒಂದು ಸರ್ವೆಯನ್ನು ನಾವು ಫಿಫ್ತ್ ಸರ್ವೆ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು 2 ರೌಂಡಲ್ಲಿ ಮಾಡಲಾಗಿತ್ತು. 2019ನಲ್ಲಿ ಫಸ್ಟ್ ರೌಂಡ್ ಆಗಿರುತ್ತೆ, 2020-21ನಲ್ಲಿ ಸೆಕೆಂಡ್ ರೌಂಡ್ ಮಾಡ್ತಾರೆ. ಬಿಕಾಸ್ ಆಫ್ ಪ್ಯಾಂಡಮಿಕ್ಕೋಸ್ಕರ ಈ ಒಂದು ಸರ್ವೆ ರಿಪೋರ್ಟನ್ನು ಪೋಸ್ಟ್ಪೋನ್ ಮಾಡಲಾಗುತ್ತೆ. ಸೊ ಇವಾಗ ರಿಲೀಸ್ ಆಗಿರುವಂಥ ಸರ್ವೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅನ್ನುವಂಥದ್ದು. ಸೊ ಇದರಲ್ಲಿ ಯಾವ ರೀತಿಯಾದಂಥ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೋತಾರೆ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲಲ್ಲಿ ಅಂತಂದರೆ, ಫರ್ಟಿಲಿಟಿ ರೇಟ್ ಇರ್ಬೋದು, ಇನ್ಫ್ಯಾಂಟ್ ಮತ್ತು ಚೈಲ್ಡ್ ಮೋರ್ಟಾಲಿಟಿ ಯಾವ ರೀತಿಯಾಗಿದೆ, ಫ್ಯಾಮಿಲಿ ಪ್ಲಾನಿಂಗ್ ಯಾವ ರೀತಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ, ಕೆಲವೊಂದು ಪ್ಯಾರಾಮೀಟರ್ಸ್ಗಳು ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಫ್ಯಾಮಿಲಿ ಪ್ಲಾನಿಂಗಲ್ಲಿ ಅಥವಾ ರಿಪ್ರೊಡಕ್ಟಿವ್ ಹೆಲ್ತ್ ಯಾವ ರೀತಿ ಇದೆ, ನ್ಯೂಟ್ರಿಷನ್ ಇರ್ಬೋದು, ಯಾವ ರೀತಿಯಾದಂಥ ಕ್ವಾಲಿಟಿ ಆಫ್ ಲೈಫ್ ಇದೆ. ಸೊ ನಾವು ಈ ಮೊದಲು ಡಿಸ್ಕಸ್ ಮಾಡಿದಾಗ 3 ಜನರಲ್ ಆಗಿರುವಂತಹ ಟೈಟಲ್ಸನ್ನು ಕೊಟ್ಟಿದ್ವಿ. ಅದರಲ್ಲಿ ಒಂದು ಹೆಲ್ತನ್ನು ಕನ್ಸಿಡರ್ ಮಾಡಿದ್ವಿ, 2ನೇದು ಎಜುಕೇಷನ್ನು, 3ನೇದು ಲಿವಿಂಗ್ ಸ್ಟ್ಯಾಂಡರ್ಡ್. ಸೊ ಬೇಸಿಕ್ ಯಾವ ರೀತಿ ಲಿವಿಂಗ್ ಸ್ಟೈಲ್ ಇದೆ ಅನ್ನೋದನ್ನು 3ನೇ ಹಂತದಲ್ಲಿ ನಾವು ನೋಡಿದ್ವಿ. ಸೊ ಪ್ಯಾರಾಮೀಟರ್ಸ್ಗಳನ್ನು ನೀವು ಜನರಲ್ ಆಗಿ ನೆನ್ಪಿಟ್ಕೊಂಡ್ರೆ ಸಾಕು, ಕಂಪ್ಲೀಟಾಗಿ ಎಲ್ಲ ಪ್ಯಾರಾಮೀಟರ್ಸ್ ಬೇಕಂತೇನಿಲ್ಲ. ಬಟ್ ಕೀ ಹೈಲೈಟ್ಸ್ ಅಥವಾ ಯಾವ ರೀತಿಯಾದಂಥ ಆಬ್ಜೆಕ್ಟಿವ್ ಇದೆ ಈ ಒಂದು ಸರ್ವೆಯಿಂದ ಅಂತ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಸರ್ವೇನ ಮೇನ್ ಆಬ್ಜೆಕ್ಟಿವ್ ಅಥವಾ ಸ್ಪೆಸಿಫಿಕ್ ಗೋಲ್ ಯಾವ ರೀತಿಯಾಗಿದೆ ಅಂತಂದರೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಅಥವಾ ಕೆಲವೊಂದು ಏಜೆನ್ಸಿಗಳು ತಯಾರು ಮಾಡುವಂಥ ಪಾಲಿಸಿ ಇರ್ಬೋದು ಅಥವಾ ಪ್ರೋಗ್ರಾಮ್ಗಳು ಇರ್ಬೋದು, ಈ ಒಂದು ಡೇಟಾಗಳ ಆಧಾರದ ಮೇಲೆ ಅವರು ಪ್ರೋಗ್ರಾಮನ್ನು ಡಿಸೈನ್ ಮಾಡ್ತಾರೆ. ಸೊ ಯಾವ ರೀತಿಯಾಗಿ ಆಡಿಯನ್ಸನ್ನು ಅಥವಾ ಯಾವ ರೀತಿಯಾಗಿ ಪಬ್ಲಿಕ್ಕನ್ನು ಟಾರ್ಗೆಟ್ ಮಾಡ್ಬೋದು ಅನ್ನುವಂಥ ಡೇಟಾ ಕಲೆಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಸರ್ವೆಯನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಯಾವುದೇ ರೀತಿಯಾದಂತಹ ಎಮರ್ಜಿಂಗ್ ಹೆಲ್ತ್ ಸಿಚುವೇಶನ್ಸ್ ಬಂದಾಗ ಒಂದು ಫ್ಯಾಮಿಲಿಯಲ್ಲಿರುವಂತಹ ಇಶ್ಯೂಸನ್ನು ಯಾವ ರೀತಿಯಾಗಿ ನಾವು ಅಡ್ರೆಸ್ ಮಾಡ್ಬೋದು. ಸೊ ಫ್ಯಾಮಿಲಿಯ ಒಂದು ವೆಲ್ಫೇರ್ನ ಸ್ಟೇಟಸ್ನ ತರೋದಕ್ಕೋಸ್ಕರ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ನಾವು ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯಿಂದ ಪಡ್ಕೋತಾ ಇದ್ದೀವಿ. ಸೊ ಮೇಜರಾಗಿ 2 ಆಬ್ಜೆಕ್ಟಿವನ್ನು ನಾವು ಯಾವುದೇ ಒಂದು ಪ್ರೋಗ್ರಾಮನ್ನು ಮಾಡಬೇಕಂತಂದರೆ ಬೇಕಾಗುತ್ತೆ, ಮತ್ತು ಒಂದು ಹೌಸ್ ಹೋಲ್ಡ್ ಫೇಸ್ ಮಾಡ್ತಕ್ಕಂಥ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಅವರ ಒಂದು ಲಿವಿಂಗ್ ಸ್ಟ್ಯಾಂಡರ್ಡನ್ನು ಇಂಪ್ರೂವೈಸ್ ಮಾಡೋದಕ್ಕೋಸ್ಕರ ಈ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ ಅನ್ನುವಂಥದ್ದು. ಇನ್ನು ಕೀ ಹೈಲೈಟ್ಸಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನು ಕವರ್ ಮಾಡೋದಾದರೆ, ವುಮನ್ ಔಟ್ ನಂಬರಿಂಗ್ ಮೆನ್ ಅಂತಂದರೆ ಸೆಕ್ಸ್ ರೇಷಿಯೋನ ನೋಡಿದಾಗ ಇಲ್ಲಿ ವುಮನ್ಗಳ ನಂಬರ್ ಇಂಪ್ರೂವೈಸ್ ಆಗಿದೆ. ಸೊ ವುಮನ್ 1020 ಇದ್ದರೆ ಮೆನ್ಗಳು ಇಲ್ಲಿ 1000 ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಸೆಕ್ಸ್ ರೇಷಿಯೋನ ನೋಡಿದಾಗ ನಮ್ಮ ದೇಶದಲ್ಲಿ ಇಂಪ್ರೂವೈಸ್ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಹೈಯೆಸ್ಟ್ ಸೆಕ್ಸ್ ರೇಷಿಯೋನ ಈ ಒಂದು ಸರ್ವೆ ನಮಗೆ ಹೇಳ್ತಾ ಇದೆ. ನಾವು ಕಂಡಕ್ಟ್ ಮಾಡಿರುವಂತಹ ಒಂದು ಸರ್ವೆನಲ್ಲಿ ಅಥವಾ ಸೆನ್ಸಸ್ಸಲ್ಲಿ 1881ನಲ್ಲಿ ಕಂಪೇರ್ ಮಾಡಿದಾಗ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಇರೋದು ಈ ವರ್ಷದಲ್ಲಿ ಅಂತ ನೋಡಲಿಕ್ಕೆ ಸಿಕ್ಕುತ್ತೆ. ಇನ್ನು 2005 ಮತ್ತು 6ನಲ್ಲಿರುವಂಥ ಒಂದು ರಿಪೋರ್ಟ್ನ ಆಧಾರದ ಮೇಲೆ
ಸೆಕ್ಸ್ ರೇಷಿಯೋ ಅನ್ನೋಂಥದ್ದು ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ ಆ ಟೈಮಲ್ಲಿ. ಸೊ ಇವಾಗ ನಾವು ಇಂಪ್ರೂವೈಸ್ ಆಗಿದ್ದೀವಿ ಅಥವಾ ಹೈಯೆಸ್ಟ್ ರ್ಯಾಂಕನ್ನು ಪಡ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಫರ್ಟಿಲಿಟಿ ರೇಟ್ ಅನ್ನೋದು ಡಿಕ್ರೀಸ್ ಆಗಿದೆ ಅಂತ ನೋಡ್ತಾ ಇದ್ದೀವಿ. TFR ರೇಟನ್ನು ನೋಡಿದಾಗ ಇದು 2.1 ಇದೆ. ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಇದೇ ಒಂದು ರೇಟಲ್ಲಿ ನಾವು ಟೋಟಲ್ ಫರ್ಟಿಲಿಟಿ ರೇಟನ್ನು ಕ್ಯಾರಿ ಮಾಡ್ತಾ ಹೋದರೆ ಒಂದು ದಿನ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟ್ ಅನ್ನೋದು ಸೇಮ್ ಇರುತ್ತೆ. ಅಂದರೆ ಒಂದು ಪಾಪ್ಯುಲೇಷನಿಂದ ಇನ್ನೊಂದು ಪಾಪ್ಯುಲೇಷನ್ ಸೈಜು ಸೇಮೇ ಇರುತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ಅನ್ನೋದನ್ನು ನೋಡ್ಬೋದು. ಇನ್ನು ಏಜಿಂಗ್ನ ವಿಷಯವಾಗಿ ರಿಪೋರ್ಟನ್ನು ನೋಡಿದಾಗ ಪಾಪ್ಯುಲೇಷನ್ ಈಸ್ ಏಜಿಂಗ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಟೋಟಲ್ ಫರ್ಟಿಲಿಟಿ ರೇಟ್ ಡಿಕ್ಲೈನ್ ಆಗ್ತಾ ಇರೋದ್ರಿಂದ ನ್ಯೂ ಚಿಲ್ಡ್ರನ್ ಬಾರ್ನ್ ಆಗುವ ಸಂಖ್ಯೆನೂ ಸಹ ಕಡಿಮೆ ಆಗ್ತಾ ಇದೆ. ಇದರಿಂದ ಪ್ರೆಸೆಂಟ್ ಇರುವಂತಹ ಪಾಪ್ಯುಲೇಷನ್ನೇ ಓಲ್ಡರ್ ಆಗ್ತಾ ಇದೆ. ಯಾವುದೇ ರೀತಿಯಂಥ ನ್ಯೂ ಬಾರ್ನ್ ರೇಟ್ ಇದೆಯಲ್ಲ ಅದು ಹೆಚ್ಚಿಗೆ ಇಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಈ ಒಂದು ಸರ್ವೇನ ಪ್ರಕಾರ 15 ಏಜ್ ಒಳಗಡೆ ಇರುವಂಥ ಒಂದು ಪಾಪ್ಯುಲೇಷನ್ ರೇಟನ್ನು ನಾವು ನೋಡಿದಾಗ 28.6% ಅನ್ನೋದು 2015-16 ಇತ್ತು. ಈ ಒಂದು 28% ಅನ್ನೋದು ಇವಾಗ ಡಿಕ್ಲೈನ್ ಆಗಿ 26.5%ಗೆ ಬಂದಿದೆ. ಸೊ ಈ ಒಂದು ಸರ್ವೇನ ಪ್ರಕಾರ 15 ಇಯರ್ಸ್ಗಿನ ಕಡಿಮೆ ಇರುವಂಥ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನೋಡ್ಬೋದು. ಇನ್ನು ಮಕ್ಕಳ ಒಂದು ನ್ಯೂಟ್ರಿಷನ್ನ ವಿಷಯವಾಗಿ ನೋಡಿದಾಗ ಇದು ಇಂಪ್ರೂವೈಸ್ ಆಗಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಇದರಲ್ಲಿ ಮೇಜರ್ ಮಾಡುವಂತಹ ಇನ್ಫಾರ್ಮೇಷನ್ ಅಂತಂದರೆ ಮಕ್ಕಳ ಒಂದು ಸ್ಟಂಟಿಂಗನ್ನು, ವೇಸ್ಟಿಂಗನ್ನು ಹಾಗೂ ಅಂಡರ್ ವೇಟನ್ನು ಈ ಒಂದು ಸರ್ವೆನಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಈ ಒಂದು ಸರ್ವೆನಲ್ಲಿ ಮಕ್ಕಳ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆಯಲ್ಲ ಅದು ಇಂಪ್ರೂವ್ ಆಗಿದೆ, ಒಳ್ಳೆಯ ಒಂದು ಸ್ಟೇಟಸನ್ನು ತೋರಿಸ್ತಾ ಇದೆ, ಪಾಸಿಟಿವ್ ಅಪ್ರೋಚನ್ನು ತೋರಿಸಿದೆ ಅಂತ ಹೇಳ್ಬೋದು. ಆದರೆ ಅಡಲ್ಟ್ಗಳಲ್ಲಿ ನ್ಯೂಟ್ರಿಷನ್ ಪ್ರಾಬ್ಲಮ್ಮು ಇನ್ಕ್ರೀಸ್ ಆಗಿದೆ ಅಂತ. ಇದಕ್ಕೆ ಕಾರಣ ಏನಂತಂದರೆ ನಮ್ಮ ದೇಶದಲ್ಲಿ ಫುಡ್ ಸೆಕ್ಯೂರಿಟಿಯನ್ನು ನಾವು ಅಚೀವ್ ಮಾಡಿದ್ದೀವಿ. ಆದರೆ 60% ಆಫ್ ಇಂಡಿಯನ್ ಏನಿದಾರಲ್ಲ ಅವರು ನ್ಯೂಟ್ರಿಷನ್ ಡಯಟನ್ನು ಇವತ್ತು ಅಫೋರ್ಡ್ ಮಾಡ್ಕೊಳಕ್ಕಾಗ್ತಿಲ್ಲ. ಅಷ್ಟೇ ಅಲ್ಲದೆ ಇವತ್ತು ಸರ್ಕಾರ ಮಕ್ಕಳ ಹಾಗೂ ತಾಯಂದಿರ ಆರೋಗ್ಯದ ಇಶ್ಯೂವನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ನಡಿನಲ್ಲಿ ಸ್ಟಾರ್ಟ್ ಮಾಡಿದೆ. ಇದರಿಂದ ನ್ಯೂಟ್ರಿಷನಲ್ ವ್ಯಾಲ್ಯೂವನ್ನು ಅಡ್ರೆಸ್ ಮಾಡಿದೆ. ಆದರೆ ಅಡಲ್ಟ್ಗೆ ರಿಲೇಟೆಡ್ ಇರುವಂಥ ಯಾವುದೇ ರೀತಿಯಾದಂಥ ಪ್ರೋಗ್ರಾಮ್ಸ್ಗಳು ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ದೇಶದಲ್ಲಿರುವಂಥ ಅಡಲ್ಟರ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತಂದರೆ ಅವರ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಥವಾ BMI ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಓಬೆಸ್ ಅಥವಾ ಓವರ್ ವೇಟ್ ಆಗಿರುವಂಥ ಸಿಚುವೇಶನನ್ನು ನೋಡ್ತೇವೆ. ಅನಿಮಿಕ್ ಆಗಿರುವಂಥ ಕಂಡೀಷನು ಸಹ ಅಡಲ್ಟ್ಗಳಲ್ಲಿ ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ಸಹ ಈ ಒಂದು ರಿಪೋರ್ಟಲ್ಲಿ ನಾವು ನೋಡಬಹುದು. ಇನ್ನು ರಿಮೈನಿಂಗ್ 3 ಡೈಮೆನ್ಷನ್ಸ್ ಅಲ್ಲಿರುವಂತಹ ರಿಪೋರ್ಟನ್ನು ಅಥವಾ ಸ್ಟೇಟಸನ್ನು ನೋಡೋದಾದರೆ ಕ್ಲೀನ್ ಫ್ಯೂಯಲಲ್ಲಿ 59% ಮಾತ್ರ ಕುಕ್ಕಿಂಗ್ ಫ್ಯೂಯಲನ್ನು ಯೂಸ್ ಮಾಡ್ತಾರೆ ಅನ್ನುವಂಥದ್ದು. ಇದು ಸ್ವಲ್ಪ ಇಂಪ್ರೂವೈಸ್ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೂ ಬೇಸಿಕ್ ಸ್ಯಾನಿಟೇಷನ್ ಚಾಲೆಂಜಸ್ ಯಾವ ರೀತಿಯಾಗಿದೆ ಅಂತಂದರೆ ಮೊದಲಿನ ಒಂದು ಸರ್ವೆಯನ್ನು ಕಂಪೇರ್ ಮಾಡಿದಾಗ ಇಂಪ್ರೂವೈಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ ಕುಕ್ಕಿಂಗ್ ಫ್ಯೂಯಲ್ ಏನೋದು ಇನ್ಕ್ರೀಸ್ ಆಗಿದೆ ಮತ್ತು ಹೆಲ್ತ್ ಕಂಡೀಷನ್ಸು ಸಹ ಇನ್ಕ್ರೀಸ್ ಆಗಿದೆ. ಹೈಜೀನ್ ಪ್ರಾಡಕ್ಟ್ಸ್ಗಳನ್ನು ಯುಟಿಲೈಸ್ ಮಾಡೋದ್ರ ಮೂಲಕ ಇಂಪ್ರೂವೈಸ್ ಆಗಿರೋದನ್ನು ನೋಡ್ಬೋದು. ಆದರೆ ಓನ್ಲಿ 70% ಆಫ್ ದ ಪಾಪ್ಯುಲೇಷನ್ ಅನ್ನೋದು ಇಂಪ್ರೂವೈಸ್ಡ್ ಸ್ಯಾನಿಟೇಷನ್ ಫೆಸಿಲಿಟಿಯನ್ನು ಹೊಂದಿದ್ದಾರೆ ಅನ್ನೋದನ್ನು ಸಹ ಈ ಒಂದು ಸರ್ವೆನಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನು ಒಂದು ಹೌಸ್ ಹೋಲ್ಡು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾವ ರೀತಿಯಾದಂಥ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾ ಇದೆ ಅಂತ ಇಂಪ್ರೂವೈಸ್ಡ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವುಮೆನ್ಸ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಥವಾ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿರುವಂಥ ಪರ್ಸೆಂಟೇಜು ಇನ್ಕ್ರೀಸ್ ಆಗಿದೆ. 53% ಇರುವಂತಹ ಡೇಟಾ ಇವಾಗ 79% ಅಷ್ಟು ವುಮನ್ಗಳು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಒಂದು ಹೌಸ್ ಹೋಲ್ಡು ಯಾವ ರೀತಿಯಾಗಿ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಫೈನಾನ್ಷಿಯಲ್ ಸ್ಕೀಮ್ಸ್ಗೆ ರಿಜಿಸ್ಟರ್ ಆಗ್ತಾ ಇದೆ ಅಥವಾ ಸಬ್ಸ್ಕ್ರಿಪ್ಷನ್ ಮಾಡ್ತಾ ಇದೆ ಅಂತ ನೋಡಿದರೆ 1.4 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗಿದೆ. ಇದರಿಂದ ಒಟ್ಟಾರೆಯಾಗಿ 41% ಅಷ್ಟು ಕ್ಲಿಯರ್ ಇಂಡಿಕೇಶನ್ಸನ್ನು ತೋರಿಸೋದ್ರ ಮೂಲಕ ಗೌರ್ಮೆಂಟ್ ಒಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅನ್ನೋದು ಇವತ್ತು ಹೌಸ್ ಹೋಲ್ಡ್ಗೆ ರೀಚ್ ಆಗಿದೆ ಅನ್ನೋದನ್ನು ಸಹ ಈ ಒಂದು ಸರ್ವೆನಲ್ಲಿ ಎಂಫಸೈಸ್ ಮಾಡಲಾಗಿದೆ. ಸೊ ಈ ಒಂದು ಸರ್ವೆಗೆ ಸಂಬಂಧಪಟ್ಟಂಥ ಕೆಲವೊಂದು ಡೈಮೆನ್ಷನ್ಸನ್ನು ಯಾವ ರೀತಿಯಾಗಿ ನಾವು ಕವರ್ ಮಾಡ್ಬೋದು. ಸೊ ಈ 8 ಪಾಯಿಂಟ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ಗೂ ಇದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಕು ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಡೇಟಾಗಳು ನಿಮಗೆ ಈ ಒಂದು ಆರ್ಟಿಕಲಿಂದ ಸಿಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂಥ ಎಲ್ಲ ಆರ್ಟಿಕಲ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಏನೇ ಡೌಟ್ ಇದ್ರೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್.